ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಈ ಕರ್ನಾಟಕ ರಾಜ್ಯದ ಹಳ್ಳಿಗಳು ಅಭಿವೃದ್ಧಿ ಆಗಬೇಕಾದ್ರೆ ಈ ಅಭಿವೃದ್ಧಿ ದೆಸೆಯಲ್ಲಿ ನಾವು 3 ಟೈರ್ ಸಿಸ್ಟಮ್ ಮಾಡಿ ಪಂಚಾಯತ್ಗಳನ್ನ ವಿಂಗಡಣೆ ಮಾಡಿ ಪಂಚಾಯತ್ಗಳನ್ನ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕನ್ನುವಂತಹ ಉದ್ದೇಶ ಇಟ್ಕೊಂಡು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಂತ 3 ಟೈರ್ ಸಿಸ್ಟಮ್ ಆಗಿ ಮಾರ್ಪಾಡು ಮಾಡಿ ಗ್ರಾಮ ಪಂಚಾಯತ್ಗಳಿಗೆ ಸ್ವಯಂ ಸರ್ಕಾರಗಳನ್ನಾಗಿ ಅಧಿಕಾರ ಕೊಟ್ಟು ಸಂವಿಧಾನಬದ್ಧವಾದಂತಹ ಅಧಿಕಾರ ಕೊಟ್ಟು ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಗ್ರಾಮ ಸಭೆಯ ಮುಖಾಂತರ ಅವಕಾಶ ಕೊಟ್ಟು ಗ್ರಾಮಗಳ ಅಭಿವೃದ್ಧಿ ಸಲುವಾಗಿ ಈ ಅವಕಾಶವನ್ನು ಕೊಟ್ಟಂತಹ ಮಹಾನ್ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ ರಾಜೀವ್ ಗಾಂಧಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಈ ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಹಾತ್ಮ ಗಾಂಧೀಜಿಯವರ ಕನಸನ್ನು ಮನಗಂಡು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತಂದಾಗ ಆ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಆಯಿತು. ರಾಜ್ಯಸಭೆಯಲ್ಲಿ ಬಿಲ್ ಒಂದೇ ಮತದಿಂದ ಬಿದ್ದು ಹೋದಾಗ ಗಳಗಳನೆ ಇತಿಹಾಸದ ಪುಟಗಳಲ್ಲಿ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಈ ದೇಶದ ಅಭಿವೃದ್ಧಿ ಸಲುವಾಗಿ ನಾನು ಮಾಡಬೇಕನ್ನುವಂಥ ವಿಚಾರ ಇತ್ತು. ಆದರೆ ನಾನು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಅತ್ಯಂತ ಮೊದಲನೇ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ರಾಜೀವ್ ಗಾಂಧಿಯವರು. ಆದರೆ ಮಹನೀಯರೇ, ಈ ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿಯವರೇ ಪಕ್ಷ, ಅವ್ರದೇ ಪಕ್ಷ ಇದೆ. ಅದೇ ಪಕ್ಷದ ಮುಖ್ಯಸ್ಥರು ಸಂವಿಧಾನವನ್ನ ತೋರಿಸಿಕೊಂಡು ಸಂವಿಧಾನಬದ್ಧವಾದಂಥ ಸಂವಿಧಾನ ಉಳಿಸಿರಿ ಅನ್ನುವಂಥ ಜಾಥಾನ್ನ ಕರೆ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಗಮನಿಸಿದಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಯುತ್ತಿಲ್ಲ. ಅದೇ ರೀತಿಯಾಗಿ ನಮ್ಮ ಈ ಗ್ರಾಮ ಪಂಚಾಯತ್ ಚುನಾವಣೆಗಳು ಈಗ ಈ ಜನವರಿ 30 ತಾರೀಕಿಗೆ ಮುಕ್ತಾಯಗೊಳ್ಳುತ್ತದೆ. ಕಾನೂನಿನಲ್ಲಿ ಈ ಪಂಚಾಯತ್ ರಾಜ್ ಆಕ್ಟ್ನಲ್ಲಿ ಚುನಾವಣೆ ಮುಗಿಯುವ ಮೊದಲು ಈ ಚುನಾವಣೆಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸರ್ಕಾರದ ಆದೇಶ, ಕಾನೂನುಬದ್ಧವಾದಂತಹ ಕಾನೂನಿನ ಅವಕಾಶ ಇದ್ರೂ ಕೂಡ ಈಗಿನ ಮಾನ್ಯ ಸರ್ಕಾರ ಹಿಂಬಾಗಿಲಿನಿಂದ ಈ ಚುನಾವಣೆಯನ್ನ ಮುಂದೂಡುವಂತಹ ಹುನ್ನಾರವನ್ನ ಮಾಡ್ತಾ ಇದೆ. ನಾವು ಒಂದು ವಾರ್ಡಿಗೆ ಒಂದೇ ಸದಸ್ಯರು ಅಂದ್ರೆ 400 ಜನರಿಗೆ ಒಂದು ಸದಸ್ಯರಂತ ಈಗ ಕಾನೂನಿದೆ. ಅದನ್ನ ಮುಂದೂಡಿ ನಾವು 1000 ಜನರಿಗೆ ಒಬ್ಬ ಸದಸ್ಯನ ನೇಮಿಸಬೇಕು ಅನ್ನುವಂಥ ವಿಚಾರ ಸರ್ಕಾರದಿದೆ. ಆದ್ರೆ ನಾವು ವೆಲ್ಕಮ್ ಮಾಡ್ತೀವಿ, ಅದು ಸ್ವಾಗತ ಮಾಡ್ತೀವಿ, ಅವ್ರ ವಿಚಾರ ಸ್ವಾಗತಾರ್ಹ. ಆದರೆ ಅದನ್ನ ಅವರು ಮತ್ತೆ ಪಕ್ಷದ ಆಧಾರಿತ ಚುನಾವಣೆ ಮಾಡಬೇಕಂತೂ ಅವ್ರ ವಿಚಾರ ಇದೆ. ಪಕ್ಷಾಧಾರಿತ ಮಾಡಲಿ, ನಾವು ತಕರಾರಿಲ್ಲ. ಆದರೆ ಮಹನೀಯರೇ, ನಮ್ಮ ಒಕ್ಕೋರಲ್ಲಿನ ಒಂದು ಕರೆ ಏನಂದ್ರ ಅವರು ಚುನಾವಣೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಚುನಾವಣೆಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಈ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಗ್ಗಟ್ಟನ್ನು ಮಾಡಿಕೊಂಡಿದ್ದೀವಿ, ಸಂಘ ರಚನೆ ಮಾಡಿಕೊಂಡು ಒಂದು ಒಕ್ಕೂಟ ರಚನೆ ಮಾಡಿಕೊಂಡಿದ್ದೀವಿ. ಸರ್ಕಾರದ ವಿರುದ್ಧ ಚುನಾವಣೆಗಳು ಸರಿಯಾಗಿ ಸಮಯಕ್ಕೆ ಆಗದೇ ಇದ್ರೆ ನಾವು ಒಂದು ಉಗ್ರ ಹೋರಾಟವನ್ನ ಸರ್ಕಾರದ ವಿರುದ್ಧನೇ ಮಾಡ್ತೀವಿ. ಹಾಗೂ ನಾವು ಹೈಕೋರ್ಟ್ನಲ್ಲಿ ಒಂದು PIL ಹಾಕಿ ಸರ್ಕಾರದ ವಿರುದ್ಧ ಒಂದು ಕಾನೂನುಬದ್ಧವಾದಂಥ ಹೋರಾಟವನ್ನ ಕೂಡ ಮಾಡ್ತೀವಿ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಸಾಕಷ್ಟು ಸಮಸ್ಯೆಗಳ ಆಗರ ಈ ಗ್ರಾಮ ಪಂಚಾಯತಿ. ಆದ್ರೂ ನಾವು ಯಾರ್ದು ನೋಡ್ರಿ, ಗ್ರಾಮ ಪಂಚಾಯತ್ ಸದಸ್ಯರ ಮಹಾಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಈಗಾಗಲೇ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಮಗೆ ಎಲ್ಲ ವಿಷಯಗಳನ್ನ ಮುಗಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಜಾರಿಗೆ ಬಂದರೆ ರಕ್ತ ಕ್ರಾಂತಿ ಆಗಿರ್ಬೋದು, ಯಾವುದೇ ಅಧಿಕಾರಿಶಾಹಿಗಳು ಮಾಡದೇ ಇರತಕ್ಕಂಥ ಕೆಲಸವನ್ನ ಕೇವಲ ಜನರ ಅಭಿಪ್ರಾಯ ಮಾಡಿ ಮುಗಿಸ್ತದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಸರ್ಕಾರಗಳು ಯಾವ ರೀತಿಯ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ಫೆಬ್ರವರಿ 2016ರಿಂದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣಾ ಅವಧಿ ಕೂಡ ಅಂತಿಮ ಹಂತಕ್ಕೆ ಬಂದರು. ಸರ್ಕಾರದ ಪಡಸಾಲೆಯಲ್ಲಿ ಯಾವುದೇ ರೀತಿಯ ತಯಾರಿಗಳು ನಡೆದಿರುವಂತೆ ನಮಗೆ ಭಾಸವಾಗ್ತಾ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ನಾವು ಸಂಘಟನೆಯನ್ನ ಬಲಿಷ್ಠಗೊಳಿಸಿದ್ದೇವೆ. ನಾವು ಒಂದು ನೇರವಾದ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇವೆ.
ಯಾಕಂದರೆ ಕರ್ನಾಟಕದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿವೆ, 96,000 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದೇವೆ. ನಾವು 3.5 ಕೋಟಿಗಿಂತ ಅಧಿಕ ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿ ಬಂದಿದ್ದೇವೆ. ನಾವು ಮನಸ್ಸು ಮಾಡಿದರೆ ನೀವೇನು ಕೇವಲ 224 ಜನ ಇದ್ದೀರಿ, ನಿಮ್ಮ ಹಣೆ ಬರವನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲಿದೆ ಅನ್ನೋದನ್ನು ನೇರವಾಗಿ ಅವರಿಗೆ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನೊಂದು, ನಮ್ಮ ಏನು ಅಬ್ದುಲ್ ನಜೀರ್ ಸಾಹೇಬರ ಕನಸಿತ್ತು, ಹಳ್ಳಿಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನೆಲೆಗೊಂಡರೆ ಏನು ದಿಲ್ಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕುಳಿತಂಥ ಬಾಬುಗಳಿಂದ ಬದಲಾವಣೆ ಮಾಡಲಿಕ್ಕೆ ಆದದ್ದನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಿಂದ ಮಾಡಲಿಕ್ಕೆ ಸಾಧ್ಯವಿದೆ ಅಂತೇಳಿ ಕನಸುಗಳನ್ನು ಕಂಡುಕೊಂಡು ಏನು ಜನರ ಕೈಗೆ ನಾನು ಸದಸ್ಯ ಆಗಿದ್ದರಿಂದ ನಮ್ಮೆಲ್ಲ ಸದಸ್ಯರು ಎಲ್ಲರೂ ಕೂಡ್ಕೊಂಡು ನಾವು ಸಣ್ಣ ಕೆಲವೊಂದು ಕೆಲಸನ ಹೇಳ್ತೀವಿ. ಇವತ್ತು ಊರೊಳಗೆ ಕುಡಿ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ದಿನದ 24 ಗಂಟೆನೂ ನೀರು ಕೊಡುವಂಥ ವ್ಯವಸ್ಥೆ ಐತಿ. ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿವಿ. ಮಕ್ಕಳಿಗೆ ಶಿಕ್ಷಣದ ಏನು ಬೇಕಾಗಿತ್ತು ನಮ್ಮೆಲ್ಲ ಸದಸ್ಯರು ಮತ್ತು ನಮ್ಮೆಲ್ಲ ಪ್ರಯತ್ನದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವ್ಯಾಪ್ತಿಯೊಳಗೆ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು LKG ಹಿಡ್ಕೊಂಡು ಸೆಕೆಂಡ್ ಇಯರ್ ವರೆಗೂ ಇಂಗ್ಲೀಷ್ ಮೀಡಿಯಂ ಮಕ್ಕಳು, ಬಡವ್ರ ಮಕ್ಕಳು ಕಲಿಯುವಂಥ ವ್ಯವಸ್ಥೆಯನ್ನು ನಮ್ಮ ಗ್ರಾಮದೊಳಗೆ ಮಾಡೀವಿ. ಅದೇ ರೀತಿ ಹೇಳ್ಬೇಕಪ್ಪ ಅಂದ್ರೆ ಗ್ರಾಮಸ್ಥರಿಗೆ ಉಚಿತವಾಗಿ ಗಿರಣಿ ಬೀಸ್ಕೊಡುವಂಥ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ. ಬಾಬಾನ ಹಿಟ್ಟು ಬೀಸ್ಕೊಡೋದು, ಗಿರಣಿ ಹಿಟ್ಟು ಕೊಟ್ಟಿದ್ದೀವಿ ಪಂಚಾಯತಿ ವ್ಯವಸ್ಥೆಯಿಂದ. ಆಮೇಲೆ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ಕೊಡ್ಲಾಕತ್ತೀವಿ. ಮತ್ತು ಒಂದು ಕಡೆ ಗ್ರಾಮ ಪಂಚಾಯತಿ ಒಳಗೆ ಕೂತ ಯಾವುದೇ ಮಾಹಿತಿಯನ್ನು ಮೈಕ್ ಮುಖಾಂತರ ತಿಳಿಸಿದ್ರೆ ಇಡೀ ಗ್ರಾಮದಲ್ಲಿ ಕೇಳಿಸುವಂಥ ವ್ಯವಸ್ಥೆಯನ್ನು ನಾವು ಬಾಬಾನ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೀವಿ. ಇದನ್ನೆಲ್ಲ ನಾ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ಇದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಂಥ ಸದಸ್ಯರಿಗೆ ಇದೊಂದು ಮಾರ್ಗದರ್ಶನ ಆಗಬೇಕು. ಬರುವಂಥ ದಿವಸದೊಳಗೆ ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ ಪಂಚಾಯತಿ ವ್ಯವಸ್ಥೆ ಏನೈತಿ ಅನ್ನೋದಂತ ತಿಳ್ಕೊಳ್ಳಿ ಅಂತ ಹೇಳಕತ್ತೀನಿ. ಮಾಧ್ಯಮ ಮಿತ್ರರು ತಾವು ಒಂದು ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಟ್ಟು ಒಳ್ಳೆಯ ಕೆಲಸಗಳನ್ನು ಹೆಚ್ಚಿಗೆ